ನಿನ್ನೆ ರಾತ್ರಿ 10 ಗಂಟೆಯ ಸುಮಾರಿಗೆ ಆಲಮೀನ ತಾಲೂಕಿನ ಬಗಲೂರ ಗ್ರಾಮದ ರೈತ ಬಾಗಪ್ಪ ತಂದಿ ಮಲ್ಕಪ್ಪ ಮಾಧಾರ್ 10 ಲಕ್ಷ ರೂಪಾಯಿ ಸಾಲಗಾರನಾಗಿದ್ದ ಹಾಗೂ ಭೀಮಾ ನದಿ ಪ್ರವಾಹದಲ್ಲಿ ತನ್ನ 5 ಎಕರೆ 6 ಗುಂಟೆ ಜಮೀನಿನಲ್ಲಿ ಸಂಪೂರ್ಣ ಹತ್ತಿ ಬೆಳೆ ನೀರಿನಲ್ಲಿ ಕೊಚ್ಚಿ ಹೋಗಿರುವುದರಿಂದ ಸಾಲಕ್ಕೆ ಎದುರಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಸಿಂದಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಂಭವಿಸಿದೆ. ಆತ್ಮಹತ್ಯೆ ಮಾಡಿಕೊಂಡ ರೈತನಿಗೆ ಸರ್ಕಾರ ಸೂಕ್ತ ಪರಿಹಾರ ಕೊಡಬೇಕೆಂದು ವಿಜಯಪುರ ಡಿಎಸ್ಎಸ್ ಸಂಚಾಲಕರಾದ ಧರ್ಮರಾಜ್ ಎಂಟಮಾನ ಅವರು ಹೇಳಿದರು. ನಿನ್ನೆ 10 ಗಂಟೆಯ ಸುಮಾರಿನಲ್ಲಿ ದಲಿತ ವ್ಯಕ್ತಿ ರೈತನಾದ ದೇವಂತ ಭಾಗಣ್ಣ ಮಲ್ಕಪ್ಪ ಮಾದಾರ್ ಎಂಬ ವ್ಯಕ್ತಿ ಈ ಹಿಂದೆ KVG ಬ್ಯಾಂಕ್ನಲ್ಲಿ ಮತ್ತು ಹೊರಗಡೆ ಕೈ ಸಾಲವನ್ನು ಪಡೆದುಕೊಂಡು 10 ಲಕ್ಷ ರೂಪಾಯಿ ಸಾಲಗಾರಾಗಿದ್ದ. ಅದೇ ಒಂದು ನೋವಿನಲ್ಲಿ ಆ ಭಾಗಣ್ಣ ಅಂದ ವ್ಯಕ್ತಿ ಸಾಲದ ಹೊರೆ ಮೇಲೆ ಇದ್ದ. ಈಗ 15 ದಿನದಿಂದ ಭೀಮಾ ಪ್ರವಾಹದಿಂದ ತನ್ನ ಜಮೀನ 5 ಎಕರೆ 6 ಗುಂಟೆ ಇರುವಂಥ ಜಮೀನಲ್ಲಿ ಸಂಪೂರ್ಣ ಹತ್ತಿ ಬೆಳೆದಿದ್ದ. ಹತ್ತಿ ಚೆನ್ನಾಗಿ ಬೆಳೆ ಬಂದಿತ್ತು. ಆ ಹತ್ತಿಗೆ ಈ ಸಾಲ ಹೋಗ್ತು ಅಂತ ಕನಸು ಕಂಡಿದ್ದ. ಆದರೆ ಅವನ ದುರ್ದೈವ ಈ ಪ್ರವಾಹ ಹೆಚ್ಚಿಗೆ ಬಂದು ಸಂಪೂರ್ಣ ಅವನಲ್ಲಿ ಬೆಳೆದಿರುವಂಥ ಹತ್ತಿ ಬೆಳೆ ನೀರಿನಲ್ಲಿ ಕೊಚ್ಚಿ ಹೋಗಿ ಸಂಪೂರ್ಣ ಹೋಗಿದ್ದರಿಂದ ಮನನೊಂದು ನಿನ್ನೆ ರಾತ್ರಿ 10 ಗಂಟೆಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಕೂಡಲೇ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಮತ್ತು CM ಅವರು ಇದನ್ನು ಸ್ಪಂದಿಸಿ ಸೂಕ್ತವಾದ ಆ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂಥೇಳಿ ನಮ್ಮಲ್ಲಿ ನಾನು ಕಳಕಳಿ ವಿನಂತಿ ಮಾಡಿಕೊಡ್ತೀನಿ. ನಾನು ಧರ್ಮರಾಜ್ ಸಿದ್ದಪ್ಪ ಎಂಟಮಾನ್, DSS ಸಂಘಟನಾ ಸಂಚಾಲಕರು ವಿಜಯಪುರ ಅಂತೇಳಿ.